ಏನು ಪೊಲೀಸ್ನವ್ರು ಕರೆದೇವ್ರಿ. ಫೋನ್ ಮಾಡಿದ್ರು ಅಂತ ಹೋದ ನಮ್ಮನು. ಈಟತ್ತಾದ್ರೂ ಬರಲಿಲ್ಲ ಈ ಮಧು. ಅಲ್ಲೆಲ್ಲ ಹೋಗಿ ಬರ್ತೀನಿ, ಕೈ ಮುಗಿ ಬರ್ತೀನಿ, ದೇವ್ರಿಗೆ ಯಾರಕ್ಕೆ ಹೊತ್ಕೊ ಬರ್ತೀನಿ, ನಮ್ಮ ದುಡ್ಡೆಲ್ಲ ಅಷ್ಟು ಕೊಟ್ಟರೆ ನಾವು ಅನ್ನದಾನ ಮಾಡ್ತೀವಿ ಅಂತನ ಹೋಗಿ ಬರ್ತೀನಿ ದೇವಸ್ಥಾನಕ್ಕೆ ಅಂತ ಹೋದ್ಲು. ಅವಳು ಬರಲಿಲ್ಲ. ಆ ನನ್ನ ಮಗ ಕಳ್ಳ ನಮ್ಮ ದುಡ್ಡು ಕೊಡ್ತಾನೋ ಇಲ್ವೋ, ಆ ಪೊಲೀಸ್ನವ್ರು ವಸೂಲಿ ಮಾಡ್ತಾರೋ ಇಲ್ವೋ, ಏಟ್ ಕೊಡ್ತಾನೋ, ಅಯ್ಯೋ ಒಂದು ಗೊತ್ತಿಲ್ವಲ್ಲಪ್ಪ ದೇವ್ರೆ. 5 ಲಕ್ಷ ಕೊಟ್ಟಿದ್ದೀವಿ, 5 ಲಕ್ಷನೂ ಪೂರ್ತಿ ವಾಪಸ್ ಕೊಡಂಗೆ ಮಾಡಪ್ಪ. ಅತ್ತೆ ಅತ್ತೆ ಬಂದ್ರೆ ಅವರು? ಹಾಂ, ಅವನು ಬಂದಿದ್ರೆ ನಾನು ಯಾಕೆ ಇಲ್ಲಿ ನಿಂತ್ಕೊಂಡು ದಾರಿ ನೋಡ್ತಿದ್ದೆ ಹೇಳು? ಇನ್ನೂ ಬಂದಿಲ್ಲ ಕಣೆ. ಫೋನ್ಗಿನ್ ಮಾಡಾಕಿಲ್ವೇನೆ, ಎಲ್ಲ ಇದ್ದಾನೋ ಏನೋ, ಪೊಲೀಸ್ನವ್ರು ಏನಂದ್ರು, ಕಳ್ಳ ಏನಂದು, ದುಡ್ಡು ಸಿಗುತ್ತೋ ಇಲ್ವೋ, ನನಗಂತೂ ಅದೇ ಚಿಂತೆ ಆಗೈತೆ ಕಣೆ ಮದು. ಜಲ್ದು ಫೋನ್ ಮಾಡಿ, ಫೋನ್ ತಗೊಂಬಂದು. ಅಯ್ಯೋ ಅತ್ತೆ, ನನ್ನ ಫೋನಿಗೆ ಕರೆನ್ಸಿನೂ ಹಾಕ್ಸಿಲ್ಲ ಫೋನ್ ಮಾಡೋಕ್ಕೆ, ದುಡ್ಡು ಇಲ್ದೇನೆ. ಹಾಂ, ಅದಕ್ಕೆ ಮಾಡೋಕ್ಕೆ ಆಗಲ್ಲ. ನಾನಲ್ಲಿ ದೇವಸ್ಥಾನದಾಗೆ ಇವಳು ಬಂದಿದ್ಲು, ಅವಳು ಯಾರು ದಿವ್ಯಾ, ಅವಳ ಹತ್ರ ಫೋನ್ ಇಸ್ಕೊಂಡು ಮಾಡಿದ್ದೆ. ಇಲ್ಲೇ ಒಳಗಡೆ ಇದ್ದೀನಿ, ಈಗ ಮಾತಾಡೋಕ್ಕಾಗಲ್ಲ, ಮನೆಗೆ ಬಂದಾಗ ಹೇಳ್ತೀನಿ ಅಂತ ಹೇಳಿದ್ರು, ಏನೂ ಹೇಳಲಿಲ್ಲ. ಹೌದಾ? ಅಯ್ಯೋ ದೇವ್ರೇ, ಈಗ ಹೋಗ್ಲಿ, ಅಷ್ಟು ದುಡ್ಡು ಕೊಡ್ತಾನೋ ಇಲ್ವಾ ಕಳ್ಳ? ಪೊಲೀಸ್ನವ್ರು ವಸೂಲಿ ಮಾಡಿಕೊಡ್ತಾರೆ ಅಲ್ವಾ? ಹಾಂ, ಗ್ಯಾರಂಟಿ ಅವರು ಕೊಡಿಸ್ತಾರೆ. ಕಳ್ಳನ ಹಿಡ್ದೇವ್ರೆ ಅಂದರೆ ಅವ್ನು ಕದ್ದಿರೋ ದುಡ್ಡ ವಸೂಲಿ ಮಾಡ್ದಂಗೆ ಇರ್ತಾರ? ಎಲ್ಲೆಲ್ಲಿ ಅವನು ಮನೆ ಅಡ್ಡಗಳು ಎಲ್ಲ ಇರ್ತಾವೋ ಎಲ್ಲೆಲ್ಲ ಜಾಲಾಡಿ ನಮ್ಮ ದುಡ್ಡು ಕೊಟ್ಟೇ ಕೊಡಿಸ್ತಾರೆ ಅವ್ರು ಪೊಲೀಸ್ನವರು. ತುಂಬ ಒಳ್ಳೆಯವರು ಅವರು. ನೋಡೋಣ ಅತ್ತೆ, ಕೊಡ್ತಾರೋ ಇಲ್ವೋ ಅದು ಗೊತ್ತಿಲ್ಲ. ಒಟ್ಟಿನಲ್ಲಿ ಅಷ್ಟು ನಮ್ಮ ಕೈಗೆ ದುಡ್ಡು ಬಂದರೆ ಸಾಕು, ನಮ್ಮ ಸಾಲ ಎಲ್ಲ ತೀರಿಸ್ಕೊಂಡು ಆಮೇಲೆ ಯಾವ ಸೈಟು ಬೇಡ, ಎಂಥದ್ದು ಬೇಡ, ನೆಮ್ಮದಿಯಾಗಿ ಜೀವನ ಮಾಡಿದ್ರೆ ಅಷ್ಟೇ ಸಾಕು. ಈ ಸೈಟು ಪೈಟು ಅಂತ ಆಸೆ ಬಿಡಕ್ಕೆ ಹೋಗ್ಬಾರ್ದು, ಕಮ್ಮಿ ರೇಟಿನ ಸೈಟು ಅಂತಾನ. ಕೊಡ್ತಾರೆ ಬಿಡಿ, ನನಗಂತೂ ನಂಬಿಕೆ ಐತಿ. ಪೊಲೀಸ್ನವರು ಮತ್ತೆ ಆ ಕಳ್ಳನ ಅಷ್ಟು ಹಿಡ್ದೇ ಇದ್ದಾರೆ ಅಂದರೆ ಅವ್ರ ಹತ್ರ ವಸೂಲಿ ಮಾಡ್ದಂಗೆ ಇರ್ತಾರ ನಮ್ಮ ದುಡ್ಡೆಲ್ಲನ. ಹಂಗೆ ವಸೂಲಿ ಮಾಡ್ದಿದ್ರೆ ಕಳ್ಳರಿಗೆ ಇನ್ನೂ ಬಿಡು, ಪೊಲೀಸ್ನವರೇನು ಹಿಡ್ಕೊಂಡು ಹೋಗ್ತಾರೆ, ಆಮೇಲೆ ಬೇಲ್ ಕೊಟ್ಟು ಹೊರಗಡೆ ಬಂದ್ರೆ ಆತು ಅಂತಾನ ಸುಮ್ಮನೆ ಆಗ್ತಾರೆ ಅಂತಾನ ಧೈರ್ಯ ಬರುತ್ತೆ. ಪೊಲೀಸ್ನವರು ಒದ್ದು ವಸೂಲಿ ಮಾಡಿರ್ತಾರೆ, ನಮ್ದು 5 ಲಕ್ಷನೂ ಕೊಟ್ಟು ಕಳಿಸ್ತಾರೆ, ಸುಮ್ಮನಿರು. ಏನೋ ಅತ್ತೆ, ನನಗಂತೂ ನಂಬಿಕೆನೇ ಇಲ್ಲ. ಏನೋ ಹಿಡಿಯೋದೇನೋ ಹಿಡಿದಾರೆ, ಆದರೆ ಪೂರ್ತಿ ದುಡ್ಡು ಕೊಡ್ತಾರ ಅಂತ ನಂಬಿಕೆ ಇಲ್ಲ. ಪೊಲೀಸ್ನವರು ಫೋನ್ ಮಾಡಿದಾಗ ದುಡ್ಡು ಕೊಡ್ತೀವಿ ಅಂತಲೂ ಏನೂ ಹೇಳಿಲ್ಲ, ಬನ್ನಿ ಏನೋ ಸ್ವಲ್ಪ ಹೇಳ್ಬೇಕು ಅಂತ ಹೇಳಿದ್ರು ಅಷ್ಟೇನೆ. ಅಯ್ಯೋ, ಏನೇ ರಾಜಿ, ಮಧು ದುಡ್ಡು ಕೊಟ್ಟೇನೆ ಅವನು ಕಳ್ಳ 5 ಲಕ್ಷನ? ಇನ್ನೂ ಇಲ್ಲ ಅತ್ತೆ, ಇವತ್ತು ಏನೋ ಪೊಲೀಸ್ನವರು ಫೋನ್ ಮಾಡಿದ್ರು, ಅದಕ್ಕೆ ನಮ್ಮನು ಹೋದ. ಕೇಳ್ಕೊಂಬತ್ತೀನಿ ರಮ್ಮ ಅಂತ ಹೋಗವ್ರೆ, ಇನ್ನೂ ಬಂದಿಲ್ಲ, ಯಾವಾಗ ಬರ್ತಾನೋ ಅಂತ ನೋಡ್ತಾ ಇದ್ದೀವಿ. ದುಡ್ಡು ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ನನಗೇನೋ ದುಡ್ಡು ಕೊಡೋಕ್ಕೆ ಕರೆದವ್ರೆ ಅಂತ ಅನ್ಸುತ್ತೆ. ನನ್ನ ಮನಸ್ಸು ಹೇಳ್ತೈತೆ ಅಷ್ಟು ದುಡ್ಡು ಕೊಟ್ಟು ಕಳಿಸ್ತಾರೆ ಅಂತನ. ಲೇ ರಾಜಿ, ಇನ್ನು ಅವ್ನು ಕೊಡ್ತಾನೆ ಕಳ್ಳ ಅಂತ ನೆಚ್ಕೊಂಡಿದೀಯಾ? ಯಾವುದೇ ಕಾರಣಕ್ಕೂ ಕೊಡಲ್ಲ ಬಿಡು. ಆ ಪೊಲೀಸ್ನವರು ಎಷ್ಟೇ ಹೋದ್ರು ಅವ್ರ ತೆಗಿರ್ಬೇಕಲ್ಲ ಕೊಡಕ್ಕೆ ಇಷ್ಟಕ್ಕೂ. ಯಾವುದೇ ಕಾರಣಕ್ಕೂ 1 ರೂಪಾಯಿನೂ ಸಿಗಲ್ಲ ಅನ್ಸುತ್ತೆ ಬಿಡು. ನೀನು ಅದ್ರ ಬಗ್ಗೆ ಆಸೆ ಇಟ್ಕೊಂಬಕ್ಕೆ ಹೋಗ್ಬೇಡ. ಸುಮ್ಮನೆ ದುಡ್ದು ಸಂಗು ಪಂಗಕ್ಕೆಲ್ಲ ಸಾಲಾಗಿಲ್ಲ ಮಾಡಿರೋದ ತೀರ್ಸತ್ ಕಲ್ಕಡ್ರಿ, ಇಟ್ಟಿಟ್ಟೆ ಕಟ್ಟಿ. ಹೇಳಿದ್ರೆ ಕೇಳಲ್ಲ, ಕುಣ್ಕೊಂಡು ಕಮ್ಮಿ ರೇಟಿಗೆ ಅಂತಾನ ಹೋದ್ರಿ. ಈಗ ನೋಡು ಹೆಂಗಾಯ್ತು. ಅತ್ತೆ, ನೀವು ಯಾವಾಗ್ಲೂ ಬರೀ ಹಿಂಗೆ ಹೇಳೋದೆ. ಯಾವುದೇ ನಾವು ಆಗುತ್ತೆ ಹೋಗುತ್ತೆ ಅಂತ ಹೇಳಿದ್ರೆ ಸಾಕು, ಅದಾಗಲ್ಲ ಇದು ಹೋಗಲ್ಲ, ಅದಂಗಲ್ಲ ಇದು ಹಿಂಗಲ್ಲ ಅಂತನ ನೀನು ನಂದಿನಿ ಹೇಳಿನು ನಮ್ಮನ್ನ ಉದ್ಧಾರ ಆಗಕ್ಕೆ ಬಿಡಲ್ಲ ನೀವು. ನಿಮ್ಮ ಬಾಯ ಅದೆಂತ ಬಾಯ, ಏನ್ ಸ್ಕತ್ಯ, ಅದು ಯಾವಾಗ ತಿದ್ದಿದ್ಲೋ ಏನೋ ನಿಂದು ನಂದಿನಿದು ಬಾಯ. ನೀವು ಹೇಳ್ದಂಗೆ ಆಗ್ತೈತಿ. ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕ, ನಮ್ಮ ದುಡ್ಡು ನನಗೆ ಸಿಗುತ್ತೆ, ನೀನು ಅಡ್ಡ ಬಾಯಿ ಹಾಕಕ್ಕೆ ಬರಬೇಡ ಇಲ್ಲಿ. ಲೇ ಮುದೇವಿ, ನಾವು ಹೇಳೋದು ನಿನ್ನ ಒಳ್ಳೇದಕ್ಕೇನೆ, ಹಿಂಗೆ ಮೋಸ ಹೋಗ್ಬೇಡ್ರಿ ಅಂತಾನ ಪಾಪ ನಂದಿನಿಗೆ ಗೊತ್ತೈತಿ. ಅಲ್ಲಿ ಇಲ್ಲಿ ಓಡಾಡವಳೆ, ಅವ್ರ ಅಣ್ಣೆಯರ್ಗೆಲ್ಲ ಕೇಳ್ತಾಳೆ ಈ ರೇಟ್ ಹೆಂಗೈತೆ ಏನು ಎತ್ತ ಅಂತ ಅವಳಿಗೆ ಗೊತ್ತಿರುತ್ತೆ ತಾನೆ, ಅದಕ್ಕೆ ತಾನೇ ಹೇಳದವಳು. ಅವಳು ಹೇಳಿದ್ಕೆ ಹಿಂಗಾತು ಅಂತ ಹೇಳ್ತಿದ್ಯಲ್ಲ ನೀನು, ನಿಮ್ಮ ಬುದ್ಧಿಗೆ ಏನು ಹೇಳ್ಬೇಕು? ಹೇಳಿದ್ಕಲ್ಲ ಹಂಗಿರೋದು, ನಿಮ್ಮ ದಡ್ತಾಂದಿಂದನ ಹೇಳಿದ ಮಾತಾ ಕೇಳದೆ ಇದ್ದಿದ್ಕೆ ಆಗಿದ್ದು. ಹೇಳಿದ ಮಾತು ಕೇಳಿದ್ರೆ ಹಿಂಗಾಗ್ತಿತ್ತ ಹೇಳು. ಹೌದೌದು, ಹಿಂಗಾಗ್ತಿತ್ತ ಅಂತ ಅವಳಿಗೇನು ಎಲ್ಲ ಗೊತ್ತಾಗುತ್ತೆ. ಏನು ಅವಳೇನೇ ನಂಗೆ ದೊಡ್ಡ ತಪಸ್ವಿನಿ ನೋಡು, ಎಲ್ಲ ಗೊತ್ತಾಗುತ್ತೆ ಮುಂದಾಗದೆಲ್ಲನ. ಅದಕ್ಕೆ ಹೇಳ್ತಾಳೆ, ಅವಳ ಮಾತು ಕೇಳಿ ನಾವು ಸುಮ್ಮನಿರ್ಬೇಕೇನ. ಅವಳ ಮಾತ್ರ ಉದ್ಧಾರ ಆಗಬೇಕು, ನಾವು ಹಂಗೆ ಇರಬೇಕು, ಅವಳ ಕೈ ಕೆಳಗೆ ಏನೇ ಕೆಲಸ ಮಾಡ್ಕೊಂಡು ಇರಬೇಕು. ಅವಳು ಹೇಳಿದ್ಕೆಲ್ಲನ ದುಡ್ಡು ಕೊಟ್ಕೊಂಡು ಮನೆ ಖರ್ಚಿಗೆ ಅದಕ್ಕೆ ಇದಕ್ಕೆ ಅಂತಾನ ಅಲ್ವೇ? ನಿಂದು ಅದೇ ಆಸೆನೆ. ನಾನು ಯಾವಾಗಲೂ ನನ್ನ ಮಕ್ಕಳು ನಾನು ಎಲ್ಲನ ಅವ್ರಿಗಿಂತ ಕೆಳಗಿರ್ಬೇಕು, ಮ್ಯಾಕ್ ಹೋಗಕ್ಕೆ ನೀವು ಬಿಡಲ್ಲ. ಹೋಗ್ತೀವಿ ಅಂದ್ರೂ ಅಡ್ಬಾಯ್ ಆಗ್ತೀರ. ಅದಕ್ಕೆ ಮತ್ತೆ ನಮ್ಗೆಲ್ಲದ್ರಾಗೂ ಹಿಂಗೆ ಬರೀ ಹಿಂದ್ ಕೇಳಿತಾ ಇರೋದು. ಒಳ್ಳೇದು ಮಾತಾಡ್ಬೇಕು, ಏನಾನ ಕೆಲಸ ಒಳ್ಳೆ ಕೆಲಸ ಮಾಡ್ತಾರೆ, ಸೈಟು ಪೈಟು ತಾಂತಾರೆ ಅಂದ್ರೆ ಒಳ್ಳೇದಾಗ್ಲಿ ತಾಳ್ರಮ್ಮ ಅಂತಾನ ಹೇಳ್ಬೇಕು. ದುಡ್ಡು ಕೊಡ್ದಿದ್ರೆ ಹೊಟ್ಟೆ ಹೊತ್ತು ಒಳ್ಳೆ ಮಾತು ಬಂದ್ರೆ ಕೆಲಸನೂ ಸರಿಯಾಗಿ ಆಗುತ್ತೆ. ಇನ್ನು ಕೆಲಸ ಶುರು ಮಾಡೋಕ್ಕೂ ಮುಂಚೆನೇ ಅಡ್ಬಾಯ್ ಹಾಕಿದ್ರೆ ಅದು ಮೋಸ ಮಾಡ್ತಾರೆ, ಅವ್ನು ಸರಿ ಇಲ್ಲ, ಅಷ್ಟು ಕಮ್ಮಿ ಸಿಗಲ್ಲ ಅಂತಾನ ಅಡ್ಬಾಯ್ ಹಾಕಿದ್ರೆ ಇನ್ನೇನಾಗುತ್ತೆ, ಹಿಂಗೆ ಆಗೋದು. ನಿನಗೆ ಏನು ಹೇಳಿದ್ರು ವ್ಯರ್ಥನೆ ಬಿಡು, ನಿನಗೆ ದುಡ್ಡು ಬರಲ್ಲ, ಸುಮ್ಮನೆ ನಡಿ ಒಳಿಕೆ. ಬರ್ದಿದ್ರೆ ಹೊಟ್ಟೆ ಹೊತ್ತು ನಡಿ, ದುಡ್ಡು ಬರ್ದಿದ್ರೆ ಸಾಕಪ್ಪ ಅಂತ ನೀನು ದೇವ್ರ ಹತ್ರ ಬೇಡ್ಕೊಂತ ಇದ್ದೀಯೇನು ಅಲ್ವೇ? ಹಂಗಲ್ವೇ, ಕಳ್ಳ
ಎತ್ಕೊಂಡು ಹೋಗಿರೋ ಹಣ ಸ್ಮಶಾನಕ್ಕೆ ಹೋದಿ ಹಣ ಎರಡು ವಾಪಸ್ ಬಂದಿರೋ ಉದಾಹರಣೆ ಇಲ್ವಲ್ಲ, ಅದಕ್ಕೆ ಹಂಗೆ ಹೇಳ್ದೆ ಸಿಗಲ್ಲ ಅಂತ. ಮಧು ಅಮ್ಮ ರೀ ಬಂದ್ರ? ಏನಂದ್ರು ಪೊಲೀಸ್ನವರು? ಏನಕ್ಕೆ ಫೋನ್ ಮಾಡಿದ್ದು? ದುಡ್ಡು ಇಸ್ಕೊಟ್ರ ಕಳ್ಳನ ಹತ್ರ? ಹೇಳ್ರಿ ಮನು, ಹೇಳು ಜಲ್ದಿ, ನನಗೆ ಬೈವಾದಂಗೆ ಆಗ್ತೈತೆ. ಏನಾಯ್ತು ಹೇಳೋ? ಯಾಕೋ ನಗ್ತಿದ್ಯಾ? ದುಡ್ಡು ಗಿಡ್ ಕೊಟ್ರೇನು? ಹೌದಮ್ಮ, ದುಡ್ಡು ಕೊಟ್ರು ಕಳ್ಳನ ಹತ್ರ. ಅವರೇನೆ ಈಸ್ಕೊಟ್ರು. ಅವ್ರ ಮನೆಯವ್ರು ಯಾರೋ ತಂದ್ಕೊಟ್ರು, ಅವ್ರಿಗೆ ಪರಿಚಯ ಇರೋರು ಯಾರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಪೊಲೀಸ್ನವರು ದುಡ್ಡು ಇಸ್ಕೊಟ್ರು. ಹೌದೇನು ಮನು? ಎಲ್ಲ ದುಡ್ಡು ಎಷ್ಟು ಕೊಟ್ರು? ಅಷ್ಟು ಕೊಟ್ರು? 5 ಲಕ್ಷನು? ಅಯ್ಯೋ ನಡಿಯಮ್ಮ, ಮೊದಲು ಒಳಕ್ ನಡಿ, ಹೇಳ್ತೀನಿ. ನನಗೆ ಈಗಲೇ ತಡ್ಕಮಕ್ಕಾಗ್ತಿಲ್ಲ, ಹೇಳು. ನಡಿ ಮೊದಲು ಹೇಳ್ತೀನಿ. ಅದೇನಜ್ಜಿ, ದುಡ್ಡು ಬರಲ್ಲ ಅಂತ ಹೇಳ್ತಿದ್ದೆ, ಈಗೇನು ಹೇಳ್ತೀಯಾ? ಬಂದ್ರೆ ಸಂತೋಷ ಬಿಡಮ್ಮ, ನನ್ಗೂನು ಹೆಂಗ ಬಂತಲ್ಲ ದುಡ್ಡು, ನಡೀರಿ ಒಳಿಕೆ. ಏ ಮುದ್ಕಿ, ನಿನಗೆ ಹೊಟ್ಟೆ ಉರಿತೈತಲ್ವಾ? ದುಡ್ಡು ಸಿಕ್ತಲ್ಲ, ನಾನು ಅಂದ್ಕೊಂಡಂಗೆ ಸಿಗ್ಬಾರ್ದಾಗಿತ್ತು ಅಂತನ ಮನಸ್ಸಲ್ಲೇ ಬೈಕಂತ ಇದೆಯಲ್ವಾ? ನಾನು ಯಾಕೆ ಬೈಕಂಬ್ಲಿ ರಾಜಿ? ಕಳ್ರು ದುಡ್ಡು ವಾಪಸ್ ಕೊಡಲ್ಲ ಅಂತ ಅನ್ಕೊಂಡೆ, ಕೊಟ್ಟಾರ ಅಂದ್ರೆ ಸಂತೋಷ ಬಿಡು, ಸಾಲ ಫಲ ತೀರಿಸ್ಕೊಳ್ರಿ, ಸಾಲ ಮಾಡಿರೋದ ಅಂತ. ಏನೋ ಮಾಡ್ತೀವಿ, ನಿನಗೆ ಯಾಕೆ ಅದು ಸುದ್ದಿ? ಸುಮ್ಮನಿರು. ಹೇಳು, 5 ಲಕ್ಷನ ಕೊಟ್ರು ತಾನೆ? ಎಲ್ಲ ದುಡ್ಡು ಎಲ್ಲೈತು? ಇಲ್ಲಮ್ಮ, 5 ಲಕ್ಷ ಪೂರ್ತಿ ವಸೂಲಿ ಮಾಡೋಕ್ಕಾಗಲಿಲ್ಲ. ಆ ಕಳ್ಳನ ಹತ್ರನೂ ಅಷ್ಟಿರಲಿಲ್ಲ, ಅವ್ನು ಯಾರೋ ತಂದ್ಕೊಟ್ಟವನ ಹತ್ರನೂ ಅಷ್ಟಿರಲಿಲ್ಲ ಅಂತ ಹೇಳಿದ್ರು. ಏನೋ ಸರಿಯಾಗಿ ಬೆಂಡ್ ಎತ್ತಿದ್ದಕ್ಕೆ ಒಂದು ಅರ್ಧ ಕೊಟ್ಟಿದ್ದಾರೆ ಅಂತ ನಮಗೂ ಸ್ವಲ್ಪ ಕೊಟ್ಟರು. ಅರ್ಧನ? ಎಷ್ಟು ಕೊಟ್ಟರು? ಅರ್ಧ ಅಂದ್ರೆ 2 ಲಕ್ಷ ಕೊಟ್ರಾ? ಹೇಳ್ರಿ. ಇಲ್ಲ ಮಧು, 2 ಲಕ್ಷ ಕೊಟ್ಟರು ಅಷ್ಟೇನೆ. ಅವನು ಯಾರೋ ಇನ್ನೊಬ್ಬ ಇದ್ನಲ್ಲ, ಅವನಿಗೆ 2 ಲಕ್ಷ ಕೊಟ್ಟರು, 4 ಲಕ್ಷ ವಸೂಲಿ ಮಾಡಿದ್ರಂತೆ. ಅದ್ರಾಗೆ 2 ಲಕ್ಷ ಹಂಚಿದ್ರು ಅಷ್ಟೇ. ಇನ್ನೇನು ಮಾಡೋದು, ಪಾಲಿಗೆ ಬಂದಿದ್ದು ಪಂಚಾಮೃತ, ಇಷ್ಟ ಆದ್ರೂ ಸಿಕ್ತಲ್ಲ ಬಿಡು, ಸಾಲಾಗಿಲ್ಲ, ತೀರಿಸ್ಕೊಂಬಕ್ಕಾಗುತ್ತೆ. ಅವ್ರೆಂತ ಪೊಲೀಸ್ನವರು ದರಿದ್ರದವರು, ಓದ್ದು ವಸೂಲಿ ಮಾಡ್ಬೇಕಾಯ್ತು. ನಮ್ದು 5 ಲಕ್ಷ ಅವ್ನು ಯಾವನ ಕೊಟ್ಟಿರೋ ಒಂದು ಎಲ್ಲಾನ ಅಲ್ಲ ಕಣು. ಅವ್ನು ಯಾವನಿಗೂ ಯಾಕೆ ಕೊಟ್ಟರು? ನಾವು ತಾನೇ ಕಂಪ್ಲೇಂಟ್ ಕೊಟ್ಟಿದ್ದು, ನಮಗೆ ಮಾತ್ರ ಕೊಡ್ಬೇಕಾಗಿತ್ತು ದುಡ್ಡ. ಅಯ್ಯೋ ಅಮ್ಮ, ಅವನು ಕಂಪ್ಲೇಂಟ್ ಕೊಟ್ಟಿದ್ದ ನಮ್ಮಂಗೆನೆ, ನಮಗೆ ಗೊತ್ತಿರಲಿಲ್ಲ ಅಷ್ಟೇನೆ. ಇಬ್ರಿಗೂ ಹಂಚಿದ್ದಾರೆ ದುಡ್ಡ. ಈಗ ಇಷ್ಟೇ ಬಂದಿರೋದು ಬಿಡು, ಹೆಂಗೋ ಅದೇನೋ ಹೇಳ್ತಾರಲ್ಲ, ಸಾಯೋ ಟೈಮ್ನಾಗೆ ಒಂದನಿ ನೀರು ಬಿಟ್ರು ಅನ್ನಂಗೆ ಹಂಗಾಯ್ತು. ಹೆಂಗೋ 2 ಲಕ್ಷ ಸಿಕ್ತಲ್ಲ, ನೀನು ಸಂಘದ ಸಾಲ ತೀರಿಸ್ಕೊ. ನಾನು ಒಂದು 50,000 ಯಾರ ಥರ ನಿಸ್ಕೊಂಬಂದಿದ್ದೆ, ಅದನ್ನು ತೀರಿಸ್ಕೊಂತೀನಿ. ಆಮೇಲೆ ಮಿಕ್ಕಿರೋದು ಹೆಂಗೋ ತಿಂಗಳ ದುಡ್ದು ನಾನೆಲ್ಲ ತೀರಿಸ್ತೀನಿ, ನೀನೇನು ಚಿಂತೆ ಮಾಡಬೇಡ. ಸದ್ಯ ತಗೋ. ಏನು ತೀರಿಸ್ತೀಯೋ ಏನೋ? ಆ ಕಳ್ಳನ ಸರಿಯಾಗಿ ಹಿಡ್ದು 4 ಬಿಟ್ಟು ಕೇಳಬೇಕಾಯ್ತು, ನಮ್ದಷ್ಟು ದುಡ್ಡು ಕೊಡೋ ಅಂತಾನ. ಮೋಸ್ಕಾರನ ಮನೆಯಾಳ ನನ್ನ ಮಗನ. ಇನ್ನೊಂದ್ಸಲ ಇನ್ನೊಬ್ರಿಗೆ ಯಾರಿಗೂ ಹಿಂಗೆ ಮಾಡಬಾರ್ದು, ನಮಗೆ ಮಾಡ್ದಂಗೆ ಅಂತ ಹೋಗುದು ಬರ್ಬೇಕಾಗಿತ್ತು ನನ್ನ ಮಗನ. ನನ್ನ ಕೈಗೆ ಸಿಕ್ಕಿದ್ರೆ ನನ್ನ ಮಗನ ಅಲ್ಲೇ ಸಾಯಿಸ್ಬಿಡ್ತಿದ್ದೆ ಮನೆಯಾಳನ್ನ. ಸಾಲ ಸೂಲ ಮಾಡಿ ಹಿಂಗೆ ಬಡವರು ತಂದು ಕೊಡ್ತಿದ್ದ, ಮೋಸ ಮಾಡಿ ಹೊತ್ಕೊಂಡು ಹೋಗ್ತಿಲ್ಲ, ನಾಚಿಕೆ ಆಗಲ್ವೇನೋ ಅಂತಾನ ತುಪ್ಪಕ್ಕಂತ ಹೋಗಿತಿದ್ದೆ ನನ್ನ ಮಗನಿಗೆ. ಅಯ್ಯೋ ಅತ್ತೆ, ಹಂಗೆಲ್ಲ ಮಾಡೋಕ್ಕಾಗಲ್ಲ. ನೀವು ತಿಳ್ಕೊಂಡಿರೋದು ತಪ್ಪು. ನಾವು ಹೋಗಿ ಅವ್ರ ಮೇಲೆ ಕೈ ಮಾಡೋಕ್ಕಾಗಲ್ಲ. ಏನೋ ಒಂದೆರಡು ಮಾತಾಡ್ಬೋದು, ಕೇಳ್ಕೊಬೋದು ಅಷ್ಟೇ, ರಿಕ್ವೆಸ್ಟ್ ಮಾಡ್ಬೋದು. ಅದು ಬಿಟ್ಬಿಟ್ಟು ಒದಿಯೋದು ಉಗುಳೋದು ಅದೆಲ್ಲ ಮಾಡಿದ್ರೆ ನಮ್ಮದೇ ತಪ್ಪಾಗುತ್ತೆ. ಸುಮ್ಮನೆ ಇರ್ರಿ. ಇನ್ನೇನು ಮಾಡೋದು? ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತಾನ 2 ಲಕ್ಷ ಇಸ್ಕೊಂಡು ನೀವು ಸಂಘಕ್ಕೇನೋ ಕಟ್ಟಬೇಕು ಅಂತಿದ್ರಲ್ಲ, ಅದನ್ನ ತಗೊಂಡೋಗಿ ತೀರಿಸ್ಬಿಡಿ. 1 ಲಕ್ಷನ ಯಾರ ಹತ್ರ ಇಸ್ಕೊಂಬಂದಿದ್ರಲ್ಲ 50,000, ಆಮೇಲೆ ಅವ್ರು ಯಾರೋ 50,000 ಇಸ್ಕೊಂಬಂದಿರಂತೆ, ಅದನ್ನ ಕೊಟ್ಬಿಡಿ. ಆಮೇಲೆ ಬಡ್ಡಿ ಜಾಸ್ತಿ ಬರ್ತವೆ. ಏನಾಯ್ತು ಮಧು? ಏನೂ ಇಲ್ಲ ಬಿಡಮ್ಮ, ನಮ್ಮ ಕಷ್ಟ ಕೇಳಿ ನಿನ್ಗೆ ಏನಾಗಬೇಕಾಗತ್ತೆ? ನಮ್ಮ ಕಷ್ಟ ಕೇಳಿದ್ರೆ ನಿಮ್ಗೆ ಇನ್ನೂ ನಗು ಬರುತ್ತೆ. ನಾನೆಲ್ಲೇ ನಿಮ್ಮ ಕಷ್ಟ ಕೇಳಿ ನಕ್ಕಿದ್ದೀನಿ? ನೀವಾಗಿ ನೀವು ಹೋಗಿ ಹಳ್ಳಕ್ಕೆ ಬೀಳ್ತೀರಾ? ಅಲ್ಲ ಹಳ್ಳ ಇದೆ ಬೀಳ್ಬೇಡ್ರಿ ಅಂತ ನಾನು ಮೊದಲೇ ಎಚ್ಚರಿಸ್ತೀನಿ. ನನ್ನ ಮಾತು ಕೇಳಲ್ಲ, ಹೋಗಿ ಬೀಳ್ತೀರಾ. ಆಮೇಲೆ ತಿರ್ಗಾ ನನ್ನೇ ಅಂತೀರಾ, ಆಡ್ಕಂತೀಯ, ಹಂಗಂತೀಯ, ಹಿಂಗಂತೀಯ ಅಂತಾನ. ನಾನೇನು ಹೇಳಕ್ಕಾಗಲ್ಲ ಬಿಡಮ್ಮ. ಈಗ ಏನಾಯ್ತು? ದುಡ್ಡು ಕೊಟ್ಟನ ಹೆಂಗೆ ಅವನು? ಕೊಟ್ಟಿದ್ದಾನೆ, ಆದರೆ ಬರೀ 2 ಲಕ್ಷ ಅಷ್ಟೇನೆ. ಏನು ಮಾಡೋದು? ಹೌದಾ, 2 ಲಕ್ಷ ಕೊಟ್ಟ? ಬಿಡು, ಅಷ್ಟಾದ್ರೂ ಬಂತಲ್ಲ. ಅಪ್ಪುಟ ಬರ್ದಂಗಿದ್ದಿದ್ರೆ ಏನ್ ಮಾಡ್ತಿದ್ರಿ? ಈಗ ಸಾಲ ಪಾಲ ಎಲ್ಲನ ತೀರಿಸ್ಕೊಳ್ರಿ. ನಂದಿನಿ, ಅವ್ರಿಗೇನು ಹೇಳಕ್ ಹೋಗ್ಬೇಡ ನೀನು, ಏನಾದ್ರೂ ಮಾಡ್ಕೊಂಬ್ಲಿ. ಈಗ ಆಗಿರಕ್ಕೆ ನಾನು ನೀನು ಕಾರಣ ಅಂತೆ. ನಾವು ಹಂಗಾಗಲ್ಲ, ಅದಾಗಲ್ಲ, ಮೋಸ ಆಗುತ್ತೆ ಅಂತ ನೀನು ಹೇಳ್ದಲ್ಲ, ಅದಕ್ಕೇನೆ ಹಿಂಗ ಆಯ್ತಂತೆ. ನಿಮ್ಮ ಅತ್ತೆ ಹೇಳ್ತಾ ಇದ್ದಾಳೆ ನೋಡು, ಅದಕ್ಕೆ ನೀನು ಅವ್ರಿಗೆ ಏನು ಬುದ್ಧಿ ಹೇಳಕ್ ಹೋಗ್ಬೇಡ, ತಪ್ಪು ಅಂತಾನು ಏನು ಹೇಳಕ್ಕೆ ಹೋಗ್ಬೇಡ. ಅವರೆಲ್ಲ ಅನುಭವಿಸಿದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ. ಬಾ ಸುಮ್ಮನೆ. ಇವ್ರಿಗೆ ಬುದ್ಧಿ ಹೇಳೋದು ಒಂದೇ, ಎಮ್ಮೆ ಮೇಲೆ ಮಳೆ ಸುರಿಯೋದು ಒಂದೇನೆ, 2 ಪ್ರಯೋಜನ ಇಲ್ಲ. ಹಂಗಲ್ಲ ಅಜ್ಜಿ, ಏನೋ ನಮಗೆ ಗೊತ್ತಿರೋ ವಿಷಯ ನಾವ್ ಹೇಳ್ತೀವಿ, ಕೇಳ್ದಿಲ್ಲದ್ಮೇಲೆ ನಾವೇನ್ ಮಾಡಕ್ಕಾಗುತ್ತೆ? ಅವ್ರ ಹಣೆ ಬರ. ಬಿಡಿ, ಆಯ್ತು, ನಾವಿನ್ನೇನು ಹೇಳಕ್ಕಾಗಲ್ಲ. ನಿನ್ಗೊಂದು ದೊಡ್ಡ ನಮಸ್ಕಾರ. ನೀನೇನು ಹೇಳೋದು ಬೇಡ, ಕೇಳೋದು ಬೇಡ, ಸುಮ್ಮನೆ ಹೋಗು. ಅಡುಗೆ ಮನೆಗೆ ಏನಾರ ಕೆಲಸ ಇದ್ರೆ ಮಾಡೋಗು. ನಮ್ಮ ಕಷ್ಟ ನಾವ್ ಹೆಂಗೋ ನಾವು 3 ಜನನು ತೀರಿಸ್ಕೊಂತೀವಿ, ಅನುಭವಿಸ್ತೀವಿ. ನಿನಗೆ ಆ ಕಷ್ಟ ಬೇಕಾಗಿಲ್ಲ. ಅಯ್ಯೋ ಅಮ್ಮ, ಈಗೇನು ಸುಮ್ಮನೆ ಜಗಳ ಮಾಡ್ತಲೇ ಇರ್ತೀಯ? ದುಡ್ಡು ತಗೊಂಡೋಗಿ ಒಳಕಿರ್ತೀಯೋ? ತಗೊಂಡೋಗಿ ಒಳಕಿಕ್ಕೋಗು. ಆಮೇಲೆ ಇದನ್ನು ಎಲ್ಲ ಕಳೆದ್ಗಿಳ್ದು ಓದಾತು. ಸರಿ ಕೊಡಪ್ಪ, ಸಿಕ್ತಲ್ಲ 2 ಲಕ್ಷ ಆದ್ರೂ ಅಂತನ ಹೊಟ್ಟೆ ಉರ್ಕೊಳ್ಳೋರು ಜಾಸ್ತಿ ಜನ ನಮ್ಮ ಮನೆಗೆ ಹುಷಾರಾಗಿ ಎತ್ತಿಡ್ಬೇಕು. ತತ ಇಲ್ಲಿ ಯಾರ ಕಣ್ಣು ಮೊದ್ಲೇ ನಮ್ಮ ಮನೆಗೆ ಕೆಲವ್ರು ಕಣ್ಣೇ ಸರಿ ಇಲ್ಲ, ಕಣ್ಣು ಬಿಟ್ರೆ ಸಾಕು ಬಸ್ ಮಾಡ್ತೀವಿ, ಹಂಗೈದ ಕಣ್ಣುಗಳು. ಯಾಕೆ ಜಾಸ್ತಿ ಹೊತ್ತು ತೋರಿಸ್ಬಾರ್ದು. ತತ ಇಲ್ಲಿ ಒಳಕಿಕ್ ಬರ್ತೀನಿ. ತಗೊಂಡೋಗಮ್ಮ, ತಗೊಂಡೋಗು, ಇದ್ರಾಗೈತೆ. ಹುಷಾರಾಗಿ ಬಾರಿ. ಆಮೇಲೆ ಎಲ್ಲ ಇಕ್ಕಿ ಕಾಳ್ದು ಅದನ್ನು ನಮ್ಮ ಮೇಲೆ ಹಾಕಿಯ, ನನ್ನ ಮೇಲೂ ನಂದಿನಿ ಮೇಲೂ.
ಅತ್ತೆ ಸುಮ್ಮನ ನಿಂತ್ಕೊಂತೀರಾ? ನನಗೆ ಗೊತ್ತೈತಿ ಹೆಂಗ್ ಇಕ್ಕಬೇಕು ದುಡ್ಡ ಅಂತನ, ನೀನೇನು ನನಗೆ ಹೇಳಕ್ ಬರಬೇಡ. ಹಾ, ಇದನ್ನೇ ಮತ್ತೆ ಬೇಡ ಅಂತ ಹೇಳೋದು. ಏನಾದರೂ ಒಳ್ಳೇದು ಹೇಳಿದ್ರೆ ಆಯ್ತು ಮಾಡ್ತೀವಿ ಅಂತ ಹೇಳ್ಬೇಕು. ಹಿಂಗ್ ಕೊಂಕ ಮಾತಾಡಿದ್ರೆ ಇನ್ನೇನಾದ್ರೂ ಅನಾಹುತ ಆಗಿದೆ. ತಗೊಂಡೋಗಿ ಸುಮ್ಮನೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.